ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಸೊ ಈ ಪ್ರಬಲ ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ. ಆಕ್ಸಿಡೆಂಟ್ ಮಾಡ್ಸಕ್ ಹೇಳಿದ ಪ್ರಬಲನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ಅಲ್ವಾ? ಹೌದು. ಸರಿಯಾಗಿ ಒಂದ್ಸಲ ನೋಡ್ಬಿಟ್ಟು ಹೇಳಿ, ಆಮೇಲೆ ಇದೇ ಪ್ರಬಲ ಅಂತ ನೀವು ಒಪ್ಕೊಂಡ್ರು ಒಪ್ಕೋಬಹುದು. ಇಲ್ಲ, ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯೋರ್ ಆನರ್. ಇವರಿಗೆ ಒಬ್ರಿಗೊಬ್ರು ಪರಿಚಯ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ವ್ಯಕ್ತಿಯ 3 ಪ್ರಕರಣಗಳನ್ನ ಮೈಸೂರು ಕೋರ್ಟ್ನಲ್ಲಿ ಇದೇ ಪ್ರಬಲ ಅವರು ವಾದ ಮಾಡಿ 1 ಕೇಸಿಂದ ಅವ್ರನ್ನ ಪಾರ್ ಮಾಡಿ 2 ಕೇಸ್ಗೆ ಅವ್ರಿಗೆ ಕ್ಲೀನ್ ಚಿಟ್ ಸಹ ಕೊಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಆಧಾರಗಳನ್ನ ನಾನು ಆಲ್ರೆಡಿ ಪೊಲೀಸ್ ಅವ್ರಿಗೆ ತಲುಪಿಸಿದ್ದೀನಿ. ಅವರು ಅದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರಿಗೂ ತಲುಪಿಸಿದ್ರು. ಆದ್ರೆ ಅವರು ಅದನ್ನ ಕೋರ್ಟ್ಗೆ ಪ್ರೆಸೆಂಟೇ ಮಾಡಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ನನಗೂ ಸಹ ಗೊತ್ತಿಲ್ಲ ಸರ್. ದತ್ತಾ ಸರ್, ತಗೋ. ರೀ ಪಿಪಿ, ಏನ್ರಿ ಇದು? ಅದು ಗೊತ್ತಿಲ್ಲ ಸರ್. ಮೇ ಬಿ ಎಲ್ಲ ಮಿಸ್ ಆಗಿರಬೇಕು. ನೀವು ಮಿಸ್ ಮಾಡಿದ್ದನ್ನ ನಾನು ಕ್ಯಾಚ್ ಮಾಡಿದ್ದೀನಿ ಸರ್. ಇನ್ನೊಂದ್ಸರಿ ಈ ರೀತಿ ಏನಾದ್ರೂ ಆದ್ರೆ ನಿಮ್ ಮೇಲೆ ಕಾನೂನಿನ ರೀತಿ ಕ್ರಮ ಜರುಗಿಸಬೇಕಾಗುತ್ತೆ. ಹುಷಾರ್. ಎಲ್ರಿಗೂ ನ್ಯಾಯ ಸಿಗಬೇಕು ಅಂತಾನೆ ನಿಮ್ಮನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೀಟಲ್ಲಿ ಕೂರ್ಸಿರೋದು. ಆದ್ರೆ ನಿಮ್ಮ ಬೇಜವಾಬ್ದಾರಿಯಿಂದ ಒಬ್ಬ ಅಪರಾಧಿ ನಿರಪರಾಧಿ ಅಂತ ಆಚೆ ಹೋಗ್ತಾನಂದ್ರೆ, ಅಥವಾ ಒಬ್ಬ ನಿರಪರಾಧಿಗೆ ಅಪರಾಧಿ ಅಂತ ಶಿಕ್ಷೆ ಆದ್ರೆ, ಈ ತಪ್ಪನ್ನ ಯಾವತ್ತೂ ಕ್ಷಮಿಸಕ್ಕಾಗೋದಿಲ್ಲ. ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಟು ಯು. ಸಾರಿ ಯುವರ್ ಆನರ್. ಕೂತ್ಕೊಳ್ಳಿ. ಏನ್ ತೇಜು, ನಿಮ್ ಅಧ್ಯಕ್ಷರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಒಂದೇ ಸಲಿಗೆ ನಿಮ್ ಅಕ್ಕ, ನಿಮ್ ಭಾವ, ಪಿಪಿ 3 ಜನರ ಬಾಯಿ ಮುಚ್ಚಿಸ್ಬಿಟ್ರು. ಈಗ ನಿನ್ ಬಾಯಿ ಮುಚ್ಚೋದಕ್ಕೆ ಏನ್ ಮಾಡ್ಬೇಕು ಹೇಳು? ಏನು ಮಾಡ್ಬೇಕಾಗಿಲ್ಲ, ನಾನೇ ಸುಮ್ನಿರ್ತೀನಿ. ಈಗ ಹೇಳಿ, ಇವ್ರು ಯಾರು ಅಂತ ನಿಮಗೆ ಗೊತ್ತೇ ಇಲ್ವಾ? ಅಂದ್ರೆ ನಾವ್ ಹೇಳಿದ್ದು ಆಕ್ಸಿಡೆಂಟ್ ಮಾಡ್ಸಕ್ ಹೇಳಿದ್ದು ಈ ಪ್ರಬಲ ಅಲ್ಲ. ಆ ಪ್ರಬಲ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ನೀವು ಮತ್ತೆ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ, ನಾವು ಸುಳ್ಳು ಹೇಳ್ತಾ ಇಲ್ಲ. ನೀವು ಸುಳ್ಳೇ ಹೇಳ್ತಾ ಇದ್ದೀರಾ. ಐ ಆಬ್ಜೆಕ್ಟ್ ದಿಸ್ ಯೋರ್ ಲಾರ್ಡ್ಶಿಪ್ಸ್. ಕಾವೇರಿ ಅವರು ಅಕ್ಯೂಸ್ಡ್ ನ ತಪ್ಪನ್ನ ಒಪ್ಕೊಳ್ಳೋ ರೀತಿ ಗದರಿಸಿ ವಾದ ಮಾಡ್ತಾ ಇದ್ದಾರೆ. ಶಿ ಇಸ್ ಲಿಟರಲಿ ಥ್ರೆಟನಿಂಗ್ ದಿ ಅಕ್ಯೂಸ್ಡ್. ನಾನು ಗದರಿಸಿ ಮಾತಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ. ಆದ್ರೆ ಇದೇ ಕೋರ್ಟ್ ಮುಂದೆ ನಾನು ಸಮಾಧಾನವಾಗಿ ಇವ್ರನ್ನ ಕೇಳಿದಾಗ ಇವ್ರು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳಿದ್ ನಿಮಗೆ ಗೊತ್ತಾಗ್ಲಿಲ್ವಾ? ಅಬ್ಜೆಕ್ಷನ್ ಓವರ್ ರೂಲ್ಡ್. ಕೂತ್ಕೊಳ್ಳಿ. ಹೇಯ್, ನಿಜ ಹೇಳಿದ್ರೆ ಸರಿ. ಸುಳ್ಳು ಹೇಳಿ ಕೋರ್ಟ್ ದಿಕ್ಕನ್ನ ತಪ್ಪಿಸ್ತಾ ಇದ್ರೆ ನಿಮ್ಗೆ ಎಕ್ಸ್ಟ್ರಾ ಶಿಕ್ಷೆ ಕೊಡ್ಬೇಕಾಗುತ್ತೆ. ಆಯ್ತು ಸ್ವಾಮಿ. ಕಾವೇರಿ ಅವರೇ, ನೀವು ಮುಂದುವರಿಸಿ. ಯೋರ್ ಆನರ್,
ಆಕ್ಸಿಡೆಂಟ್ ಹಿಂದಿನ ದಿನ ಇವರೆಲ್ಲರನ್ನು ಮೈಸೂರಿಂದ ಕರೆಸಿ ಅಶೋಕ ರಸ್ತೆಯಲ್ಲಿರೋ ಮೈತ್ರಿ ಲಾಡ್ಜ್ ಅಲ್ಲಿ